ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೊಂದು ಸೂಚನೆ. ಈ ಟಿಕೆಟ್ ಜನವರಿ 1ನೇ ತಾರೀಕು ಪ್ರಯಾಣ ಮಾಡಿದಂತ ಟಿಕೆಟ್, ಈ ಟಿಕೆಟ್ ಇವತ್ತು ಪ್ರಯಾಣ ಮಾಡಿದಂತ ಟಿಕೆಟ್. ಈ ಎರಡು ಟಿಕೆಟ್ ಅಲ್ಲೂ ಏನ್ ಡಿಫರೆನ್ಸ್ ಅಂದ್ರೆ ರೇಟ್ ಡೇಟ್. ರೇಟ್ ಇದ್ರಲ್ಲಿ 25 ರೂಪಾಯಿ ಇದ್ರೆ ಇದರಲ್ಲಿ 33 ರೂಪಾಯಿ ಬಂದಿದೆ. ನಿಜವಾಗ್ಲೂ ಟಿಕೆಟ್ ಕೊಟ್ಟ ನಾನಂತೂ ಶಾಕ್ ಆಗೋದೆ. ಇದೇನ್ ಗುರು 33 ರೂಪಾಯಿ ಬಂದೈತೆ 25 ರೂಪಾಯಿ ಇದ್ದ ಟಿಕೆಟ್ ಅಂತಂದು. ಸೊ ಯಾಕೆ ಅಂತಂದ್ರೆ ನನ್ನ ಹತ್ರ ಇದ್ದಿದ್ದೆ 25 ರೂಪಾಯಿ. ನಾವು ಕಾಲೇಜ್ ಹುಡುಗರು ಎಷ್ಟು ಬೇಕಾಷ್ಟು ಇಟ್ಕೊಂಡು ಹೋಗಿರ್ತೀವಿ ಗುರು, ಜಾಸ್ತಿ ಇರ್ಲಿಲ್ಲ. ಸೊ ಆದ್ರೂ ಇವಾಗ UPI ಇವಾಗ ಅಲೋ ಇದೆಯಲ್ವಾ, ಗೂಗಲ್ ಪೇ ಫೋನ್ ಪೇ ಎಲ್ಲ, ಹಂಗಾಗಿ ಗೂಗಲ್ ಪೇ ಮಾಡಿ ಟಿಕೆಟ್ ಇಸ್ಕೊಂಡೆ ಗುರು. 25 ರೂಪಾಯಿ ಇದ್ನ 33 ರೂಪಾಯಿ ಮಾಡಿದ್ದಾರೆ. ಎಲ್ಲ ಫ್ರೀ ಬಸ್ ಎಫೆಕ್ಟ್, ಏನು ಮಾಡಂಗಿಲ್ಲ. ಗೌರ್ಮೆಂಟ್ ಬಸ್ ಅಲ್ಲಿ ಕಾಸು ಕೊಟ್ಬಿಟ್ಟು ಹೋಗಂಗಿಲ್ಲ. ನಿಮ್ ಸೈಡ್ ಅಲ್ಲಿ ಎಷ್ಟೆಷ್ಟು ಜಾಸ್ತಿ ಮಾಡಿದ್ರು ಗೊತ್ತಿಲ್ಲ. ಹಂಗಾಗಿ ಎಲ್ಲ ನಮ್ಮ ಹುಡುಗರು ಜಾಸ್ತಿ ದುಡ್ಡು ಇಟ್ಕೊಂಡು ಹೋಗ್ರಿ. ಹೆಣ್ಮಕ್ಳಿಗೆ ಇನ್ನೇನು ಫ್ರೀ ಬಸ್, ಅವ್ರನ್ನ ಕೇಳಂಗಿಲ್ಲ. KSRTC ಬಸ್ ಚಾರ್ಜು ಜಾಸ್ತಿ ಆಗಿದೆ, ಇದು ನಿಮ್ಮ ಗಮನಕ್ಕಿರಲಿ. ಈ ರೇಟ್ ನೋಡಿದ್ರೆ ನಿಜವಾಗ್ಲೂ ಪ್ರೈವೇಟ್ ಬಸ್ ಅಲ್ಲಿ ಓಡಾಡೋದೇ ಬೆಟರ್ ಅನ್ನಿಸ್ತೈತೆ ನನಗೇನೋ. ಯಾಕೆಂದ್ರೆ ಬರೀ 20 ರೂಪಾಯಿ ಪ್ರೈವೇಟ್ ಬಸ್ ಅಲ್ಲಿ, ಆದ್ರೆ ಗೌರ್ಮೆಂಟ್ ಬಸ್ ಅಲ್ಲಿ 33 ರೂಪಾಯಿ. ಯಾವ್ದ್ರಲ್ಲಿ ಓಡಾಡೋಣ? ನೀವೇ ಕಮೆಂಟ್ ಹಾಕ್ರಿ.